ಆಕಾಶವಾಣಿ ಆರೋಗ್ಯ ಸಂಚಿಕೆ ಮಾನಸಿಕ ರೋಗಿಗಳಿಗೆ ಆಹಾರ ಕ್ರಮ ಈ ವಿಚಾರವಾಗಿ ಆಹಾರ ತಜ್ಞರಾದ ಪೋಷಿಣಿ ಅನಂತ ಅಗಸ್ತ್ಯ ಅವರೊಂದಿಗೆ ಸಂದರ್ಶನ. ಕೇಳುಗರೆ ನಮಸ್ಕಾರ. ಹಲವಾರು ಕಾಯಿಲೆಗಳಿಗೂ ನಮ್ಮ ಬದಲಾದ ಆಹಾರ ಕ್ರಮಕ್ಕೂ ನಂಟಿದೆ. ಆಹಾರ ಹೇಗಿರಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಯಾವ ಆಹಾರವನ್ನು ಸೇವಿಸಬಾರ್ದು ಅನ್ನೋದನ್ನ ವೈದ್ಯರು ರೋಗಿಗಳಿಗೆ ಸಲಹೆ ನೀಡ್ತಾ ಇರ್ತಾರೆ. ಹಲವಾರು ದೈಹಿಕ ಕಾಯಿಲೆಗಳು ನೇರವಾಗಿ ನಮ್ಮ ಆಹಾರ ಕ್ರಮಕ್ಕೆ ಬೆಸೆದುಕೊಂಡಿದೆ. ಮಾನಸಿಕ ತೊಂದರೆಗಳಿಗೂ ಆಹಾರಕ್ಕೂ ಸಂಬಂಧ ಇದೆಯಾ? ಈ ಒಂದು ಪ್ರಶ್ನೆ ನಮ್ಮಲ್ಲಿ ಹಲವರನ್ನು ಕಾಡ್ತಾ ಇರಬಹುದು. ಹಾಗಾದ್ರೆ ಇದಕ್ಕೆ ಉತ್ತರ ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ಆಹಾರ ತಜ್ಞರು ಮತ್ತು ಮೆಟಬಾಲಿಕ್ ಹೆಲ್ತ್ ಕೋಚ್ ಆಗಿರುವಂತಹ ಪೋಷಿಣಿ ಅನಂತ್ ಅಗಸ್ತ್ಯ ಅವರಿಂದ ಪಡೆಯೋಣ. ಪೋಷಿಣಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಆಶಾ ಅವರೇ. ನಾನ್ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಮಾತಾಡಿದಾಗ ಹೇಳಿದ್ರಿ ಈ ವಿಷಯದ ಬಗ್ಗೆ ಹೆಚ್ಚು ಜನಕ್ಕೆ ಮಾಹಿತಿ ಇಲ್ಲ, ಸೊ ಹಾಗಾಗಿ ಮಾನಸಿಕ ಆರೋಗ್ಯಕ್ಕೂ ಆಹಾರಕ್ಕೂ ಏನ್ ಸಂಬಂಧ, ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಅಂತ ಹೇಳಿದ್ರಿ. ನಾವು ಯೂಶುವಲಿ ಮೋಸ್ಟ್ ಆಫ್ ದಿ ಫಿಸಿಕಲ್ ಪ್ರಾಬ್ಲಮ್ಸ್, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಇದಕ್ಕೆಲ್ಲ ಒಂದು ಕಡೆಯಿಂದ ಆಹಾರಕ್ಕೆ ಸಂಬಂಧ ಇದೆ ಅಂತ ಹೇಳ್ಬೋದು. ಆದರೆ ಮಾನಸಿಕ ಆರೋಗ್ಯಕ್ಕೂ ಮತ್ತು ಆಹಾರಕ್ಕೂ ಏನು ಸಂಬಂಧ ಪೋಷಿಣಿ ಅವರೇ? ತುಂಬ ಸಂಬಂಧ ಇದೆ ಆಶಾ ಅವರೇ. ಯಾಕಂದರೆ ನಾವೇನು ತಿಂತೀವಿ ಅದು ಹೇಗೆ ಜೀರ್ಣ ಆಗ್ತದೆ, ಆ ಜೀರ್ಣ ಆಗಿ ನಮಗೆ ಅದರಿಂದ ಏನು ಪೌಷ್ಟಿಕಾಂಶತೆ ಸಿಗುತ್ತೆ, ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಇದು ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಮುಖಾಂತರ ಬ್ರೈನಿಗೆ ರೀಚ್ ಆಗ್ತಾ ಇದೆಯಾ, ಬ್ರೈನ್ ಬ್ಲಡ್ ಬ್ಯಾರಿಯರ್ ಕ್ರಾಸ್ ಮಾಡಿ ಒಳಕ್ಕೆ ಅದು ತೊಗೊಂಡು ಹೋಗಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಸರಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ನಮ್ಮ ಮೂಡಿಂದ ಹಿಡಿದು ನಮ್ಮದು ಬಿಹೇವಿಯರಿಂದ ಹಿಡಿದು, ಇದು ನಮಗೆ ಹಳೆ ಸೈನ್ಸಿಂದ ಗೊತ್ತು. ಆಯುರ್ವೇದದಲ್ಲೂ ಮಾತಾಡ್ತಾರೆ, ಕರ್ಲಿಂದಾನೇ ನಮ್ಮದು ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್, ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ ನಮ್ಮದು ಗಟ್ಟನ್ನು. ಓಕೆ. ಸೊ ಈ ರೀತಿ ನಮ್ಮದು ಫುಡ್ ನಾವು ಏನು ತಿಂತೀವಿ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅಂದರೆ ನಾವು ಸುಮಾರು ಹೊತ್ತು ಹೇಗೆ ತಿನ್ಕೊಂಡು ಬಂದಿದ್ದೀವಿ, ಅದು ನಮ್ಮದು ಮಾನಸಿಕ ಸ್ಥಿತಿಗೆ ತುಂಬ ಸಂಬಂಧಪಟ್ಟಿದೆ. ಈಗ ಕೇಳಿರ್ಬೋದು, ಏನೋ ಒಂದು ಸ್ವಲ್ಪ ಬೇಜಾರಾದರೆ ಏನಾರ ಸ್ವೀಟ್ ತಿನ್ನೋಣ ಅಂತ ಅನ್ಸುತ್ತೆ, ಏನಾರು ಜಾಮೂನ್ ಬಾಯಿಗೆ ಹಾಕೋಣ ಅಂತ ಅನ್ಸುತ್ತೆ. ಸೊ ಈ ರೀತಿಲಿ ನಮಗೆ ಗೊತ್ತಾಗತ್ತೆ ಇದೆ ಊಟದಿಂದ ತುಂಬ ಪರಿಣಾಮ ಪಡುತ್ತೆ. ಉಲ್ಟಾನು ಸೇಮ್. ಈಗ ತುಂಬ ಚಿಕ್ಕ ಮಕ್ಕಳು ನೋಡ್ತಾ ಇದ್ದೀವಿ ಇತ್ತೀಚೆಗೆ, ಹೈಪರ್ ಆಕ್ಟಿವ್ ಅಂತ ಹೇಳ್ತಾರೆ, ನೋಡ್ಕೊಳಕ್ಕಾಗಲ್ಲ, ತುಂಬ ಹಾರಾಡ್ತಾರೆ. ಬಟ್ ಅವ್ರು ಏನು ತಿಂತಾ ಇದ್ದಾರೆ, ಏನು ತಿನ್ನಿಸ್ತಾ ಇದ್ದಾರೆ ಅಂತ ನಾವು ಸ್ವಲ್ಪ ನೋಡಿದ್ರೆ ಆ ಬಿಹೇವಿಯರಿಗೂ ಕಾರಣ ಇರ್ತದೆ. ಮಕ್ಕಳಲ್ಲಿ ಯೂಶುವಲಿ ADHD ಅಂತ ಹೇಳ್ತಾರೆ, ಅದಕ್ಕೂ ಆಹಾರಕ್ಕೂ ಸಂಬಂಧ ಇದೆಯಾ? ತುಂಬಾ ಸಂಬಂಧ ಇದೆ, ಖಂಡಿತ. ADHD ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್. ಸೊ ಇದರಲ್ಲಿ ಏನಾಗ್ತಾ ಇದೆ, ಆ ಮಕ್ಕಳಿಗೆ ಆ್ಯಕ್ಚುಲಿ ತುಂಬ ಫೋಕಸ್ ಮಾಡ್ಲಿಕ್ಕೆ ಇಷ್ಟ ಇರುತ್ತೆ. ದೇ ಆರ್ ವೆರಿ ಇಂಟೆಲಿಜೆಂಟ್. ತುಂಬ ಅವರಿಗೆ ಏನೋ ಒಂದು, ಈಗ ಮ್ಯೂಸಿಕಲ್ಲಿ ತುಂಬ ಟ್ಯಾಲೆಂಟ್ ಇರ್ಬೋದು, ಇಲ್ಲ ಫೋಕಸ್ ಮಾಡಿ ಅವ್ರು ಏನಾರೋ ಮಾಡ್ರೆ ತುಂಬ ಎಕ್ಸೆಲ್ ಆಗ್ತಾರೆ ಅದರಲ್ಲಿ. ಆದರೆ ಅವರಿಗೆ ಎಕ್ಸೆಸಿವ್ ಎನರ್ಜಿ ಇರೋದ್ರಿಂದ, ಅವ್ರದ್ದು ಆಹಾರ ತಗೊಂಡಿರೋದಾಗಲಿ, ಅವ್ರದ್ದು ಏನೇ ಆಗಲಿ, ಎಕ್ಸೆಸಿವ್ ಎನರ್ಜಿ ಇರೋದ್ರಿಂದ ಅವರಿಗೆ ಅದು ಒಂದು ಕಡೆ ಚಾನಲೈಸ್ ಮಾಡಲಿಕ್ಕೆ ಗೊತ್ತಿಲ್ಲದೆ ತುಂಬ ಎಲ್ಲ ಕಡೆ ಇದೆ. ಡೆಫಿನೆಟ್ಲಿ ಅವರಿಗೂ ಸಹ ಡಯಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈಗ ಡಯಟ್ ಅಂದಿದ ತಕ್ಷಣ ವೇಟ್ ಲಾಸ್, ಕರೆಕ್ಟ್. ನಾವು ಯಾರೇ ಅಂದರೂ ತೂಕ ಇಳಿಸ್ಬೇಕು, ಇದಕ್ಕೆ ಮಾತ್ರ ಡಯಟ್ ಮಾಡಬೇಕು ಅಂತ ಅನ್ಕೋತಾರೆ, ಅಥವಾ ಡಯಾಬಿಟೀಸ್ ಇದೆ ಅಂಥವ್ರಿಗೆ ಮಾತ್ರ ಡಯಟ್ ಅಂತ ಅನ್ಕೋತಾರೆ. ಬಟ್ ನಾವು ಡಯಟನ್ನ ಬಿಹೇವಿಯರ್ ಆಗಿ ನೋಡಿಕೊಂಡು ನಾವೇನು ತಿಂತೀವಿ, ಫುಲ್ಲಾಗಿ ಕರೆಕ್ಟಾಗಿ ಎಲ್ಲ ನ್ಯೂಟ್ರಿಷನ್ ಬ್ಯಾಲೆನ್ಸ್ಡಾಗಿ ತಿಂತಾ ಇದ್ದೀವ, ಇಂಪಾರ್ಟೆಂಟ್ ಪ್ರೋಟೀನ್ಸಿಗೆ ಕೊಡ್ತಾ ಇದ್ದೀವ, ಪ್ರೋಟೀನ್ಸಲ್ಲಿ ಫಸ್ಟ್ ಕ್ಲಾಸ್ ಪ್ರೋಟೀನ್ಸ್ಗೆ ಕೊಡ್ತಾ ಇದ್ದೀವ, ಮತ್ತು ಎನಫ್ ವೆಜಿಟೇಬಲ್ಸ್ ತಿಂತಾ ಇದ್ದೀರಾ. ಎಲ್ಲರೂ ಮಕ್ಕಳು ಹಣ್ಣು ತಿಂತಾರೆ ಅಂತ ಖುಷಿ ಪಡ್ತಾರೆ, ಬಟ್ ಈಗಿನ ಕಾಲದ ಹಣ್ಣನ್ನು ಸಹ ನೀವು ನೋಡಿದ್ರೆ ಅದು ಹಳೆ ಕಾಲದ ಹಣ್ಣಲ್ಲಿ ಎಷ್ಟು ಬೀಜ ಅದು ಇದು ಏನೇನು ಇರ್ತಿತ್ತು, ಹುಳಿ ಇರ್ತಿತ್ತು, ಕಹಿ ಇರ್ತಿತ್ತು, ಒಗುರು ಇರ್ತಿತ್ತು. ಈಗಿನ ಕಾಲದ ಹಣ್ಣು ಬರೀ ಸ್ವೀಟ್ ಇರ್ತದೆ. ಕರೆಕ್ಟ್. ಆ್ಯಂಡ್ ಬಿಟರ್ ಟೇಸ್ಟ್, ಸಾಲ್ಟ್, ಸವರ್ ಎಲ್ಲ ಇದ್ರೆ ಮಕ್ಕಳು ತಿನ್ನಲ್ಲ, ಈಗ ತಿನ್ನೋದಿಲ್ಲ, ಬರೀ ಸ್ವೀಟ್ ಇದೆಯಾ ಜಸ್ಟ್ ಲಿಕ್ ಮಾಡಿ ನೋಡ್ತಾರೆ, ಸ್ವೀಟ್ ಇದ್ರೆ ಮಾತ್ರ ಟೇಸ್ಟ್ ತಿಂತಾರೆ. ಒಂದು ಈಗಿನ ಕಾಲದ ಹಣ್ಣುಗಳು ಕ್ಯಾಂಡೀಸ್ ಆಗೋಗ್ಬಿಟ್ಟಿದೆ. ಕರೆಕ್ಟ್. ಸೊ ಹಣ್ಣು ತಿಂತಾ ಇದ್ದಾರೆ ಮಕ್ಕಳು ಅಂತ ಖುಷಿ ಪಡೋದು, ಹೆಮ್ಮೆ ಪಡೋದಂತ ಒಂದು ಅಲ್ಲ. ಸ್ವಲ್ಪ ಹಣ್ಣು ತಿನ್ನಲಿ, ಒಳ್ಳೇದು, ಅದರಲ್ಲೂ ಫೈಬರ್ ನ್ಯೂಟ್ರಿಷನ್ ಸ್ವಲ್ಪ ಬರುತ್ತೆ. ಆದರೆ ಸೀಸನಲ್ ಫ್ರೂಟ್ಸ್ ತಿನ್ನಬೇಕು. ದಿನ ಆ್ಯಪಲ್ ತಿನ್ನೋದು, ಈ ಥರದೆಲ್ಲ ತಿಂದು ಈ ಥರದೆಲ್ಲ ಮಾಡಿ ಹೆಲ್ತಿಗೆ ಅದು ಅಫ್ಕೋರ್ಸ್ ಮೈಂಡಿಗೂ ವರ್ಕ್ ಆಗುತ್ತೆ, ಮೆಟಬಾಲಿಸಮಿಗೂ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಮಕ್ಕಳು ಸ್ವಲ್ಪ ರೆಸಿಲಿಯಂಟ್, ಅಂದರೆ ಬೇಗ ರಿಕವರ್ ಆಗ್ತಾರೆ, ಏನೇ ತಿನ್ಕೊಂಡು ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ. ಓಕೆ. ಬಟ್ ಆ ಜೀರ್ಣಶಕ್ತಿ ಬೇಗ ಬೇಗ ಕೆಡ್ತಾ ಬರುತ್ತೆ.
ಈಗ ನೀವು ಒಬ್ಬ ಆಹಾರ ತಜ್ಞರಾಗಿ ಮಾನಸಿಕ ಕಾಯಿಲೆ ಇರೋರಿಗೆ ಈ ಡಯೆಟ್ ಹೇಗೆ ಪ್ಲಾನ್ ಮಾಡ್ತೀರಾ? ಅಂದರೆ ನಾವು ಮಾನಸಿಕ ಕಾಯಿಲೆಗಳು ಅಂದರೆ ಸ್ಕಿಜೋಫ್ರೀನಿಯಾ, ಡಿಪ್ರೆಷನ್, OCD ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳು ನೋಡಿದ್ದೀವಿ. ಇನ್ನೊಂದು ಕಡೆ ನೋಡೋದಾದರೆ ಅಡಿಕ್ಷನ್ಸ್, ಆಲ್ಕೋಹಾಲ್ ಅಡಿಕ್ಷನ್ಸು, ಡ್ರಗ್ ಅಡಿಕ್ಷನ್ಸ್, ಮತ್ತು ಸ್ಟ್ರೆಸ್, ಆಂಗ್ಸೈಟಿ, ಲೇಡೀಸ್ಗೆ ಬರುವಂತಹ ಹಲವಾರು ಕಾಯಿಲೆಗಳಿದ್ದಾವೆ ಮಾನಸಿಕವಾಗಿ. ಸೊ ಇದಕ್ಕೆಲ್ಲದಕ್ಕೂ ನೀವು ಆಹಾರ ಪ್ಲಾನ್ ಮಾಡಿ ಕೊಡ್ತೀರಾ ಪೋಷಿಣಿ ಅವರೇ? ಹೌದು, ಇದೆಲ್ಲದಕ್ಕೂ ಆಹಾರ ಇದೆ. ಈಗ ವೆಜಿಟೇರಿಯನ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ ಆಗಿರ್ಬೋದು. ನಾನು ವೀಗನ್ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಯಾಕಂದರೆ ಎಂಡ್ ಆಫ್ ದ ಡೇ ನಮ್ಮದು ಫುಡ್ಡಲ್ಲಿ ಫಸ್ಟ್ ಕ್ಲಾಸ್ ಪ್ರೋಟೀನ್ ಸೋರ್ಸ್ ಹ್ಯಾಸ್ ಟು ಕಮ್ ಫ್ರಮ್ ಆ್ಯನಿಮಲ್ ಸೋರ್ಸ್. ವೆಜಿಟೇರಿಯನ್ಸಿಗೆ ಹಾಲಾಯಿತು, ಮೊಸರಾಯಿತು, ಪನ್ನೀರ್ ಆಯಿತು, ಈ ಥರದಲ್ಲಿ ತಗೋಬೋದು. ಅಥವಾ ಎಗ್ ತಿನ್ನೋರು ಎಗ್ಗು ತಗೋಬೋದು. ನಾನ್ ವೆಜಿಟೇರಿಯನ್ಸ್ಗೆ ಬಹಳ ಆಪ್ಷನ್ಸ್ ಇದೆ. ಆದರೆ ವಿಥೌಟ್ ಅಂದರೆ ಈ ಫಸ್ಟ್ ಕ್ಲಾಸ್ ಪ್ರೋಟೀನ್ ಸೋರ್ಸ್ ಇಲ್ಲದೆ ಅವರು ಆಹಾರ ಇನ್ಕಂಪ್ಲೀಟ್ ಆಗ್ತದೆ. ಬರೀ ಅನ್ನ ಸಾರು ತಿನ್ಬಿಡೋದು, ಮೊಸರನ್ನ ತಿನ್ಬಿಡೋದು, ಈ ಥರ ಮಾಡ್ತಾರೆ. ಡಿಪ್ರೆಷನ್ ಆಗಲಿ ಯಾವುದೇ ಈ ಥರ ರೋಗಗಳು ನೀವು ಹೇಳಿದ್ದಲ್ಲಿ ಅವರಿಗೆ ಒಂದು ಕಡೆಯಿಂದ ಡಿಪ್ರೆಷನ್ ಇರುತ್ತೆ, ಕ್ಲಿನಿಕಲ್ ಡಿಪ್ರೆಷನ್. ಇನ್ನೊಂದು ಕಡೆ ಬೇರೆ ಸಿಂಪ್ಟಮ್ಸ್ ಇರುತ್ತೆ, ನೆಗೆಟಿವ್ ಸಿಂಪ್ಟಮ್ಸ್ ಇರ್ಬೋದು, ಪಾಸಿಟಿವ್ ಸಿಂಪ್ಟಮ್ಸ್ ಇರ್ಬೋದು. ಬೈಪೋಲಾರ್ ಅಂತ ಹೇಳಿ ಒಂದ್ಸತಿ ತುಂಬ ಖುಷಿ ಪಡ್ತಾರೆ, ಒಂದ್ಸತಿ ತುಂಬ ಡಿಪ್ರೆಷನ್ ಎಲ್ಲ ಹೋಗಿರ್ತಾರೆ. ಸ್ಕಿಜೋಫ್ರೇನಿಯಲ್ಲಿ ದೇ ಕ್ಯಾನ್ ಹ್ಯಾವ್ ಹ್ಯಾಲುಸಿನೇಷನ್ಸ್ ಇರ್ಬೋದು, ಆಡಿಟರಿ ಹ್ಯಾಲುಸಿನೇಷನ್, ವಿಜುವಲ್ ಹ್ಯಾಲುಸಿನೇಷನ್ಸ್. ಮತ್ತು ಅವರಿಗೆ ತುಂಬ ಪ್ಯಾರನೋಯ ಇರುತ್ತೆ, ಇವರೇನೋ ಮಾಡಿಬಿಡ್ತಾರೆ ನನಗೆ, ಅವರೇನೋ ಮಾಡಿಬಿಡ್ತಾರೆ. ಸೊ ಇದೆಲ್ಲ ಮೂಡನ್ನ ಡಿಸ್ಟೆಬಿಲೈಸ್ ಮಾಡಿಬಿಟ್ಟು ಬಾಡಿಲಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಸೊ ಫುಡ್ ಮುಖಾಂತರ ನಾವು ಹೇಗೆ ಅಂದರೆ ಡಯಟ್ ಆಗಲಿ ಆಹಾರ ಮುಖಾಂತರ ಏನು ಮಾಡ್ತೀವಿ, ಜಾಸ್ತಿ ಸ್ವಲ್ಪ ಫ್ಯಾಟ್ಸ್ ಕೊಡೋದ್ರಿಂದ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಬ್ರೈನಿಗೆ ಡೆಲಿವರ್ ಆಗುತ್ತೆ. ಹೆಲ್ದಿ ಫ್ಯಾಟ್ಸ್ ನಟ್ಸಿಂದ ಬರ್ಬೋದು, ಬಾದಾಮಿ ಇರ್ಬೋದು ಅಥವಾ ಪಿಸ್ತಾ ಇರ್ಬೋದು, ಈ ಥರ ಒಂದಿಷ್ಟು ಸುಮಾರು ನಟ್ಸಿಂದ ಗುಡ್ ಫ್ಯಾಟ್ ಸಿಗುತ್ತೆ. ಅಗಸೆ ಬೀಜ ಇಂದ ಎಣ್ಣೆ ಕಲೆಕ್ಟ್ ಮಾಡಿರೋದು, ಅದರಲ್ಲಿ ವೆರಿ ಗುಡ್ ಕಾಂಬಿನೇಷನ್ ಆಫ್ ಫ್ಯಾಟ್ಸ್ ಇರುತ್ತೆ. ತುಪ್ಪ, ಬೆಣ್ಣೆ ನಮ್ಗೆ ಬೇಕಾ, ಇಂಡಿಯಲ್ಲಿ ನಮ್ಗೆ ಏನು ಬೇಕೋ ಗೊತ್ತು, ಮೊಸರು, ಹಾಲು, ಈ ರೀತಿಯಲ್ಲಿ ಒಳ್ಳೆ ಫ್ಯಾಟ್ಸ್ ತಗೊಂಡಾಗ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ದು ಕರೆಕ್ಟಾಗಿರುತ್ತೆ. ಸ್ವಲ್ಪ ಫ್ಯಾಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಕಾರ್ಬೋಹೈಡ್ರೇಟ್ಸ್ ಒಂಚೂರು ಕಡಿಮೆ, ನಾನು ಕಾರ್ಬೋಹೈಡ್ರೇಟ್ಸ್ ಇಲ್ಲೇ ಅಂತ ಹೇಳೋದಿಲ್ಲ, ಬಟ್ ಕಡಿಮೆ ಮಾಡ್ತಾ ಬಂದಾಗ ಬಾಡಿ ಸ್ವಲ್ಪ ಕಾಮ್ ಆಗುತ್ತೆ. ಫಾಸ್ಟಿಂಗ್ ಮಾಡೋಕ್ಕೆ ಶಕ್ತಿ ಸಿಗ್ತದೆ. ಫಾಸ್ಟಿಂಗ್ ಮಾಡಿದಾಗ ನಮ್ದು ಸ್ಟೋರ್ಡ್ ಫ್ಯಾಟ್ ಏನಿದೆ ಬರ್ನ್ ಆಗುತ್ತೆ, ಅದೇ ಬರ್ನ್ ಆಗುತ್ತೆ. ಆಗ ನಾವು ಕೀಟೋಸಿಸ್ ಅಲ್ಲಿ ಹೋಗ್ತೀವಿ. ಕೀಟೋಸಿಸ್ ಅಡ್ವಾಂಟೇಜ್ ಏನಂದರೆ ಬ್ರೈನಲ್ಲಿ ಇಟ್ ಈಸ್ ಅ ಮೋರ್ ಬೆಟರ್ ಫ್ಯೂಯಲ್. ಈಗ ಕಾರಲ್ಲಿ ಡೀಸೆಲ್ ಎಂಜಿನ್ ಇರ್ತದೆ, ಪೆಟ್ರೋಲ್ ಎಂಜಿನ್ ಇರ್ತದೆ. ಹೌದು. ಈ ಪೆಟ್ರೋಲ್ ಎಂಜಿನಲ್ಲಿ ಏನು ಎಮಿಷನ್ ಇರೋದಿಲ್ಲ. ಕಾರ್ದು ಎಂಜಿನ್ ಭಾಳ ವರ್ಷ ಬರ್ತದೆ. ಡೀಸೆಲ್ ಎಂಜಿನ್ ಬೇಗ ಬೇಗ ರಿಪೇರ್ ಮಾಡ್ತಾ ಬರುತ್ತೆ, ಯಾಕಂದರೆ ಸ್ವಲ್ಪ ರಿಫೈನ್ಡ್ ಕಡಿಮೆ, ಅದರದ್ದು ಬೈ ಪ್ರಾಡಕ್ಟ್ಸ್ ಜಾಸ್ತಿ. ನಮ್ಮ ಬಾಡಿಲೂ ಹಾಗೆ ಫ್ಯಾಟ್ ಬ್ರೈನಲ್ಲಿ ಬೇಗ ಯೂಟಿಲೈಸ್ ಆಗುತ್ತೆ, ಇನ್ನೂ ಚೆನ್ನಾಗಿ ಯೂಟಿಲೈಸ್ ಆಗುತ್ತೆ, ಅದು ಕೀಟೋನ್ಸ್ ಮುಖಾಂತರ. ಆದರೆ ನಾರ್ಮಲ್ ಆಗಿ ನಾವೇನು ತಿಂತೀವಿ, ನಾರ್ಮಲ್ ನಮ್ದು ಇಡ್ಲಿ, ದೋಸೆ, ಚಟ್ನಿ ಪುಡಿ, ಚಟ್ನಿ ಮಾಡ್ಲಿಕ್ಕೂ ಟೈಮ್ ಇರೋದಿಲ್ಲ. ಅಥವಾ ಮಧ್ಯಾಹ್ನ ಅನ್ನ ಸಾರು, ಚಪಾತಿ, ರೊಟ್ಟಿ, ಈ ಥರದ್ದು ಎಲ್ಲ ನೀವು ಅನಲೈಸ್ ಮಾಡ್ತಾ ಹೋದರೆ ಎಷ್ಟು ಅಂಶ ಪ್ರೋಟೀನ್, ಎಷ್ಟು ಅಂಶ ಫ್ಯಾಟ್, ಎಷ್ಟು ಅಂಶ ಕಾರ್ಬೋಹೈಡ್ರೇಟ್ ಇದೆ. ಕಾರ್ಬೋಹೈಡ್ರೇಟ್ ನಮಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ತಿಂತಾ ಇದ್ದೀವಿ. ನಾವು ಬೆಳಗ್ಗೆ ಎದ್ದು ಸಹ ಹೊರಗೆ ಹೋಗೋದಿಲ್ಲ, ರೂಮಲ್ಲಿ ಮೋಸ್ಟ್ ಆಫ್ ದಿ ಟೈಮ್ ನಮ್ಮ ಡಯಟ್ ಇಸ್ ಕಂಪೋಸ್ಡ್ ಆಫ್ ಓನ್ಲಿ ಕಾರ್ಬೋಹೈಡ್ರೇಟ್ಸ್. 100% ಮಾಡೋಕ್ಕಾಗಲ್ಲ ಅಂತ ಒಂದು ಬ್ಯುಸಿ ಲೈಫಲ್ಲಿ ಅನ್ನ ಬೇಯಿಸಿ ಏನೋ ಒಂದು ಹಾಕಿ ತಿಂದರೆ ಸಾಕು. ಅನ್ನ ಬೇಯಿಸೋದು ಬೇಡ, ಅದಲ್ಲಿ ಹಾಕಿದ್ರೆ ರೈಸ್ ಕುಕ್ಕರಲ್ಲಿ. ಹೌದು ಹೌದು. ಈ ರೀತಿ ಡಯಟ್ ತುಂಬ ಮಾನಸಿಕ ಇದಕ್ಕೂ ಎಫೆಕ್ಟ್ ಮಾಡುತ್ತೆ. ನಮಗೆ ಅದನ್ನು ತುಂಬ ಚೇಂಜ್ ಮಾಡಬೇಕಾಗ್ತದೆ. ಅಂದರೆ ಪೋಷಣಿಯವರು ನೀವು ಹೇಳ್ತಿದ್ದೀರಾ, ಈಗ ಮೋರ್ ದೆನ್ ಕಾರ್ಬೋಹೈಡ್ರೇಟ್ಸ್ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್, ವೈಟಮಿನ್ಸ್ ಅಂತ. ಹೌದು. ಅಂದರೆ ಇವೆಲ್ಲ ನಮ್ಮ ಮೂಡ್ನ ಚೇಂಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಬ್ರೈನಲ್ಲಿ. ತುಂಬಾ ಮೋಸ್ಟ್ ಆಫ್ ದಿ ಮಾನಸಿಕ ಕಾಯಿಲೆಗಳು ಮೂಡ್ ಬದಲಾವಣೆಯಿಂದಲೇ ಆಗುತ್ತಾ ಅಂತ ಹೇಳ್ತೀರಾ? ಹಂಗೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಮಾನಸಿಕ ಕಾಯಿಲೆಯಿಂದಾಗಿ ಮೂಡ್ ಬದಲಾಯುತ್ತೆ, ಇಲ್ಲ ಮೂಡ್ ಬದಲಾಗಿ ಅದು ಕಾಯಿಲೆ ಆಗ್ತದೆ. ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ನಡೀತಾ ಇದೆ. ಮತ್ತೆ ಈಗ ಯಾವೆಲ್ಲ ಮಾನಸಿಕ ಕಾಯಿಲೆಗಳು ಈ ಆಹಾರ ಬದಲಾವಣೆಯಿಂದ ಪ್ರಗತಿ ಅಥವಾ ಇಂಪ್ರೂವ್ಮೆಂಟ್ ಕಾಣುತ್ತೆ? ಬಿಕಾಸ್ ಒಬ್ರು ನೀವು ಆಹಾರ ತಜ್ಞರಾಗಿ ಒಬ್ಬ ಮಾನಸಿಕ ಕಾಯಿಲೆ ಇರುವ ರೋಗಿಯನ್ನ ಅನಲೈಸ್ ಮಾಡಿದಾಗ ನೀವು ಅವರ ಡಯಟ್ ಹಿಸ್ಟ್ರಿ ಎಲ್ಲ ತಗೋತೀರಾ. ಸೊ ಅವ್ರು ತಗೊಂಡಿರೋ ಡಯಟ್ಗೂ ಮತ್ತೆ ನೀವು ಕೊಡೋ ಡಯಟಿಗೂ ಯಾವ ರೀತಿ ವ್ಯತ್ಯಾಸ ಇರುತ್ತೆ, ಆ್ಯಂಡ್
ಇದರಿಂದ ಯಾವೆಲ್ಲ ಕಾಯಿಲೆಗಳು ಪ್ರಗತಿಯನ್ನ ಕಾಣ್ತವೆ? ಈಗ ಡಯಟ್ ಅಂದಿದ ತಕ್ಷಣ ರುಚಿ ಒಂದ್ ಕಡೆ, ಏನ್ ತಿನ್ಬೇಕು ಇನ್ನೊಂದ್ ಕಡೆ ಅಂತ ಅನ್ಕೋತಾರೆ. ಆದ್ರೆ ನಾವು ಏನೇನ್ ತಿನ್ಬೇಕು ಅದನ್ನ ನಮ್ಗೆ ಬೇಕಾಗಿದ್ದ ರುಚಿ ತರ ಮಾಡ್ಕೊಂಡು ತಿನ್ಬೋದು. ಈಗ ನಂಗೆ ಇಡ್ಲಿ ದೋಸೆನೇ ಆಗ್ಬೇಕು ಅಂತ ಹೇಳಿ ಕೆಲವೊಬ್ರು ಅದು ದೋಸೆ ಹಿಂಗೆ ಸರ್ಕಲ್ ಆಗೇ ಇರಬೇಕು, ಮೆದುವೇ ಇರಬೇಕು ಅಥವಾ ಕ್ರಿಸ್ಪಿ ಆಗಿರಬೇಕು, ಆ ರೀತಿ ಇದ್ದವ್ರಿಗೆ ತುಂಬ ಕಷ್ಟ ಆಗ್ತದೆ ಟ್ರಾನ್ಸಿಷನ್ ಮಾಡಲಿಕ್ಕೆ. ಬಟ್ ನಾವೇನು ಮಾಡ್ತೀವಿ, ನಿಧಾನಕ್ಕೆ, ಈಗ ನಿಮಗೆ ಗೊತ್ತಾಯ್ತು ಇದನ್ನು ಕೇಳಿಸ್ಕೊಂಡು ಸ್ವಲ್ಪ ಏನೋ ಚೇಂಜ್ ಮಾಡಬೇಕು, ನಾಳೆಯಿಂದ ಚೇಂಜ್ ಮಾಡಿಬಿಟ್ರೆ ಬಾಡಿ ಅಕ್ಸೆಪ್ಟು ಮಾಡಲ್ಲ, ನಾವು ಅಕ್ಸೆಪ್ಟ್ ಮಾಡಲ್ಲ. ಈಗ ಮಕ್ಕಳನ್ನ ಸ್ಕೂಲಿಗೆ ಹಾಕಿದಾಗ ಅಳ್ತಾರೆ, ಒಂದೆರಡು ವಾರ ಅಳ್ತಾರೆ ಅಲ್ವಾ? ಹಾಗೆ ನಮ್ಮ ಬಾಡಿಗೂ ಏನಾರ ಅಳಕ್ಕೆ ಒಂದು ಸ್ವಲ್ಪ ಅವಕಾಶ ಕೊಡಬೇಕಾಗತ್ತೆ. ನಿಧಾನಕ್ಕೆ ಟ್ರಾನ್ಸಿಷನ್ ಮಾಡಿಕೊಂಡು ಯಾವ ರೀತಿ ಅವರಿಗೆ ಅವ್ರದ್ದು ಏನು ಕಾಯಿಲೆ ಇದೆ, ಅವ್ರಿಗೆ ಬೇರೆ ಅವ್ರದ್ದು ಬ್ಲಡ್ ರಿಪೋರ್ಟ್ ನಾವು ನೋಡಿಯೇ ಮಾಡೋದು, ಇನ್ನೇನು ಡೆಫಿಷಿಯನ್ಸಿ ಇರ್ಬೋದು ಅಥವಾ ಇನ್ನೇನೇನು ಕಾಯಿಲೆಗಳಿರ್ಬೋದು, ಇದನ್ನು ಒಂದ್ಸತಿ ನೋಡಿಬಿಟ್ಟು ಮತ್ತೆ ಡಾಕ್ಟರ್ ಜೊತೆ ನಾವು ಇದನ್ನ ಕೂತ್ಕೊಂಡು ಚೇಂಜ್ ಮಾಡ್ತೀವಿ. ಇಲ್ಲದಿದ್ರೆ ಏನಾಗ್ತದೆ, ಸಡನ್ ಆಗಿ ನಾವೇನೋ ಒಂದು ಡಯಟ್ ಚೇಂಜ್ ಮಾಡಿದ್ವಿ, ಅವರಿಗೆ ತಲೆನೋವು ಬಂತು ಅಂತ ಅನ್ಕೊಳ್ಳಿ, ಆಟೋಮ್ಯಾಟಿಕ್ಲಿ ಏನಾಗ್ತದೆ, ಅಯ್ಯೋ ಈ ಡಯಟಿಂದಾಗಿ ನಂಗೆ ತಲೆನೋವು ಬರ್ತಾ ಇದೆ. ಆದರೆ ನಮ್ಮ ಬಾಡಿಲಿ ಒಮ್ಮೊಮ್ಮೆ ತಲೆನೋವು ನಾವು ನಾರ್ಮಲ್ ಆಗಿ ತಿಂದ್ರೂ ತಲೆನೋವು ಬರುತ್ತೆ, ನಿದ್ದೆ ಇಲ್ಲದೆ ಇರೋದ್ರಿಂದ ಬಂದಿರ್ಬೋದು, ಹೊಟ್ಟೆ ಕೆಟ್ಟಿಂದ ಬಂದಿರ್ಬೋದು, ಯಾವ ಕಾರಣಕ್ಕೆ ಬಂದಿದೆ ಅಂತ ಗೊತ್ತಾಗೋದಿಲ್ಲ ಕರೆಕ್ಟಾಗಿ. ಸೊ ಚೇಂಜ್ ಮಾಡ್ತಾ ನಿಧಾನಕ್ಕೆ ಚೇಂಜ್ ಮಾಡಿಬಿಟ್ಟು ಪ್ರತಿಯೊಂದು ರೋಗಕ್ಕೆ ಹೆಲ್ಪ್ ಆಗ್ತದೆ. ಕಂಪ್ಲೀಟ್ ಆ ರೋಗ ಹೊಟ್ಟೆ ಹೋಗತ್ತಾ ಅದು ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಅದು ಅವರ ಜೆನೆಟಿಕ್ಸ್ ಮೇಲೆ ಹೋಗ್ತದೆ. ಆದರೆ ಡಯಟ್ ಫಾಲೋ ಮಾಡ್ತಿರೋಷ್ಟು ಹೊತ್ತು ಆರಾಮಾಗಿ ಇರ್ತಾರೆ. ಮೆಡಿಕೇಶನ್ನು ಬೇಕಾದ್ರೆ ಕಡಿಮೆ ಮಾಡ್ಬೋದು, ಬಟ್ ಅದು ಡಾಕ್ಟರ್ ಸಲಹೆ ತಗೊಂಡು. ಯಾಕಂದ್ರೆ ಚಿಕಿತ್ಸೆ ಅನ್ನೋದು ಒಂದು ಕಾಂಪ್ರಿಹೆನ್ಸಿವ್ ಆಸ್ಪೆಕ್ಟ್ ಅಲ್ಲ, ಬರೀ ಆಹಾರದಿಂದಲೇ ಸರಿ ಹೋಗುತ್ತೆ ಮಾನಸಿಕ ಕಾಯಿಲೆಗಳು ಅಂತ ಹೇಳಿದ್ರೆ ಎಲ್ಲರೂ ಆಹಾರ ಬದಲಾವಣೆ ಎತ್ತನೆ ಗಮನ ಹರಿಸ್ತಾರೆ, ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ, ಎಕ್ಸಸೈಸ್ ಮಾಡಲ್ಲ. ಬಟ್ ಆಹಾರ ಈಸ್ ಅ ಪಾರ್ಟ್ ಆಫ್ ಚಿಕಿತ್ಸೆ. ನಾವು ಫೋಕಸ್ ಮಾಡೋದು ಆಹಾರ ಒಂದು ಆಸ್ಪೆಕ್ಟ್, ಇನ್ನೊಂದು ಎಕ್ಸಸೈಸ್ ಬರುತ್ತೆ, ಸ್ಲೀಪ್ ಬರುತ್ತೆ, ಸ್ಟ್ರೆಸ್ ಬರ್ತದೆ. ನಾವು ಸ್ಟ್ರೆಸ್ ನಾವು ಅನ್ಕೊಳ್ಳೋದು ನಾವು ತಗೊಳ್ಳೋ ರೀತಿ, ಬಟ್ ಸ್ಟ್ರೆಸ್ ಇಸ್ ಆಲ್ಸೋ ಬಾಡಿ ರಿಲೇಟೆಡ್. ನಮ್ಮ ಬಾಡಿನೇ ಸ್ಟ್ರೆಸ್ಡ್ ಔಟ್ ಆದರೆ ಏನೋ ನಾವು ತಿಂತಾ ಇರೋದು ನಮಗೆ ಸೂಟ್ ಆಗ್ತಾ ಇಲ್ಲ, ಅದು ಬಾಡಿ ಒಳಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇದೆ. ಅದ್ರ ಮೇಲೆ ಯಾರೋ ಬಂದು ಏನೋ ಹೇಳಿದ್ರು ಇನ್ನೂ ನಮ್ಗೆ ಬೇಗ ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಫಸ್ಟ್ ಮಾನಸಿಕ ಚೇಂಜ್ ಯಾರೇ ಒಬ್ಬರು ಈ ಥರ ಡಯಟಿಗೆ ಅಡಾಪ್ಟ್ ಮಾಡಿದಾಗ ನೋಡಿದಾಗ ಸ್ವಲ್ಪ ಸ್ಟ್ರೆಸ್ ಹ್ಯಾಂಡ್ಲಿಂಗ್ ಎಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಹೋದ ವಾರ ಹಿಂಗೆಲ್ಲ ಆಫೀಸಲ್ಲಿ ಬೈದಾಗ ತುಂಬ ಬೇಜಾರಾಗಿತ್ತು, ಈ ಸತಿ ನಾನು ಏನು ತುಂಬ ಕೂಲಾಗಿ ತಗೊಂಡೆ, ಇದೇ ನಾವು ಕೇಳೋಕ್ಕೆ ಬರುತ್ತೆ. ಸೊ ಇಲ್ಲಿಂದ ಶುರು ಆಗ್ತದೆ ಹೇಗೆ ಡಯಟ್ ಅವರಿಗೆ ಹೆಲ್ಪ್ ಮಾಡುತ್ತೆ ಅಂತ. ಇದುವರೆಗೆ ನೀವು ಆಹಾರ ತಜ್ಞರಾಗಿ ಇದುವರೆಗೆ ಯಾವೆಲ್ಲ ಮಾನಸಿಕ ರೋಗಿಗಳಿಗೆ ಆಹಾರ ಪ್ಲಾನ್ ಮಾಡಿಕೊಟ್ಟಿದ್ದೀರಾ? ಸ್ಕಿಜೋಫೆನಿಯಾ ಇದೆ, ಬೈಪೋಲಾರ್ ಇದೆ, OCD ಅವರಿಗಿದೆ, ADHD, ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಇದು ಮಕ್ಕಳಿಗೆ, ಮತ್ತೆ ಡಿಪ್ರೆಷನ್, ಆಂಗ್ಸೈಟಿ. ಕಾಲೇಜಲ್ಲಿ ಈ ಕೋವಿಡ್ ನಂತರ ತುಂಬ ಡಿಪ್ರೆಷನ್ನು, ಆಂಗ್ಸೈಟಿ ಕೇಸಸ್ ನೋಡಿದ್ದೀವಿ. ಮತ್ತೆ ಈಗವರೆಗೂ ನಾನು ಕೆಲಸ ಮಾಡಿರೋದು ಇಷ್ಟರ ಜೊತೆ. ಈಗ ಆಹಾರ ಅಂತ ಹೇಳಿದ ತಕ್ಷಣ ಬರೀ ಇಷ್ಟು ಪೋರ್ಷನ್ ಕಾರ್ಬೋಹೈಡ್ರೇಟ್ ತಗೊಳ್ಳಿ, ಪ್ರೋಟೀನ್ ತಗೊಳ್ಳಿ, ವೈಟಮಿನ್ಸ್ ತಗೊಳ್ಳಿ ಅಂತಲ್ಲ, ಯಾವಾಗ ತಗೋಬೇಕು, ಎಷ್ಟು ಪೋರ್ಷನ್ ತಗೋಬೇಕು ಅದೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಜನರಿಗೆ ನಿಮ್ಮ ಸಲಹೆ ಏನು ಇದರ ಬಗ್ಗೆ? ಯಾವಾಗ ಊಟ ಮಾಡಬೇಕು ಅಥವಾ ಎಷ್ಟು ಊಟ ಮಾಡಬೇಕು ಅಂತ? ನಾನು ಫೋಕಸ್ ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಹಸಿವಿದ್ದಾಗ ತಿನ್ಕೊಳ್ಳಿ, ಮತ್ತು ಸೂರ್ಯ ಅಸ್ತ ಆದಮೇಲೆ ಆದಷ್ಟು ಅವಾಯ್ಡ್ ಮಾಡಿ. ಇದೊಂದಿಷ್ಟು ಪ್ರಿನ್ಸಿಪಲ್ಸ್ ಆಗಿ ಸಮಯ ಮೇಲೆ ನಾವು ಚರ್ಚೆ ಮಾಡಿ ಹೇಳ್ಕೊಡ್ತೀವಿ. ಬಟ್ ಏನು ತಿನ್ನೋದು ಮೋರ್ ಇಂಪಾರ್ಟೆಂಟ್. ನೀವೇನು ತಿಂತಾ ಇದ್ದೀರಾ, ಹಶ್ವೆ ಆಯಿತು, ಒಂದು 5 ನಿಮಿಷ ಕುತ್ಕೊಂಡು ನೋಡಿ, ನೀರು ಕುಡಿದು ನೋಡಿ, 1 ಲೋಟ, ನಿಜವಾಗ್ಲೂ ಹಶ್ವೆನಾ ಬಾಯಾರಿಕೆನಾ ಅಂತ ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಳಿ. ಆಫೀಸಲ್ಲಿ ಯಾರೋ ಏನೋ ಒಂದು ಬಿರಿಯಾನಿ ಡಬ್ಬಿ ಓಪನ್ ಮಾಡಿದ್ರು, ಆವಾಗ ಸಡನ್ನಾಗಿ ನಿಮ್ಗೆ ಹಶ್ವಾಯ್ತು,
ಒಂದು ನಿಮಿಷ ಕುತ್ಕೊಂಡು ನೋಡಿ ನಿಜವಾಗ್ಲೂ ನಿಮ್ಗೆ ಹಸಿವಾಗಿದೆಯಾ ಅಥವಾ ಹೇಗೆ ಅಂತ. ಓಕೆ. ಈ ಥರ ನಾವು ಅಡ್ಜಸ್ಟ್ ಮಾಡಿಕೊಂಡು ನೋಡಿಕೊಂಡು ಆಮೇಲೆ ಫುಡ್ ಏನು ತಗೋಬೇಕು, ಎಷ್ಟೊತ್ತಿಗೆ ತಗೋಬೇಕು. ಈಗ ನಾವು ವರ್ಕಿಂಗ್ ವಿಮೆನ್ ಆಗಿರೋದ್ರಿಂದ ಹೆಚ್ಚಾಗಿ ನಾವು ಹಿಂಗೆ ಕೂತಿರ್ತೀವಿ. ಹೌದು. ನಾವೇನು ನಡ್ಕೊಂಡು ಓಡಾಡ್ಕೊಂಡು ಹೊತ್ಕೊಂಡು ಏನೂ ಮಾಡೋದಿಲ್ಲ. ಅಬ್ಬಬ್ಬ ಅಂದ್ರೆ ಲ್ಯಾಪ್ಟಾಪ್ ಏನೋ ಎತ್ಕೊಂಡು ಹೋಗ್ಬೋದು. ಈ ರೀತಿ ಇದ್ದಾಗ ನಮ್ಮದು ಸೆಡೆಂಟ್ರಿ ಲೈಫ್ ಆಗ್ಬಿಟ್ಟು, ಆಗ ನಮಗೆ ರೈತ ತಿಂದಂಗೆ ತಿನ್ನೋಕ್ಕೆ ನೀಡೂ ಇರೋದಿಲ್ಲ. ನಮಗೆ ಕಡಿಮೆನೂ ಊಟ ಬೇಕಾಗ್ತದೆ, ಅಷ್ಟು ಹಸಿವಿರಲ್ಲ. ಆಗ ನಾವು ನ್ಯೂಟ್ರಿಷನ್ ಮೇಲೆ ಫೋಕಸ್ ಮಾಡ್ತೀವಿ, ಕ್ಯಾಲರಿ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮಗೆ ಬೇಕಾಗಿದ್ದ ನ್ಯೂಟ್ರಿಷನ್ ಎಲ್ಲ ಸಿಗ್ತಾ ಇದೆಯಾ, ಬೇಕಾದಷ್ಟು ತರಕಾರಿಗಳು ಹೋಗ್ತಾ ಇದೆಯಾ, ವೆರೈಟಿ ತರಕಾರಿ ಹೋಗ್ತಾ ಇದೆಯಾ. ಬೀನ್ಸು, ಕ್ಯಾರೆಟು, ಈರುಳ್ಳಿ, ಟೊಮ್ಯಾಟೊ ಅಷ್ಟೇ ಇಷ್ಟ 5 ತರಕಾರಿ ತಿನ್ಬಿಟ್ಟು ವಾರ ಅದೇ ತಿಂದ್ರೆ ಮತ್ತೆ ಕೂದಲು ಉದುರ್ತಾ ಇದೆ, ಸ್ಕಿನ್ ಚೆನ್ನಾಗಿಲ್ಲ, ನೇಲ್ಸ್ ಬೆಳೀತಾ ಇಲ್ಲ, ಇದೆಲ್ಲಾನು ಸೇರ್ಕೊಂಡು ಬರುತ್ತೆ. ನಮ್ದು ಕಂಪ್ಲೀಟ್ ನ್ಯೂಟ್ರಿಷನ್ ಅಲ್ಲಿ ತಿಂಗಳಲ್ಲಿ 200 ವೆರೈಟಿ ಆಫ್ ಡಿಫ್ರೆಂಟ್ ಫುಡ್ ತಿಂದರೆ ಒಳ್ಳೆಯದು. ಒಂದು ತಿಂಗಳಲ್ಲಿ. ಆದರೆ 200 ತರಕಾರಿ ಇಲ್ವೇ. ಆದರೆ ಆ ಸಂದರ್ಭಕ್ಕೆ ನೀವು ನೋಡಕ್ಕೆ ಹೋದಾಗ ನಮಗೆ ಸ್ಪೈಸಸ್ ಬರುತ್ತೆ, ಹರ್ಬ್ಸ್ ಬರುತ್ತೆ, ಚಕ್ಕೆ, ಲವಂಗ, ಇದು ಹಂಗೆ ನೋಡಿದಾಗ 200 ವೆರೈಟಿ ಸುಲಭದಲ್ಲಿ ಮಾಡೋಕ್ಕಾಗತ್ತೆ ನಾವು. ಓಕೆ. ಒಂದು ತಿಂಗಳಲ್ಲಿ. ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡುವಾಗ ಪೋಷಣಿಯವರೇ, ಕೆಲವೊಂದು ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ವಿಚ್ ಇಸ್ ರಿಲೇಟೆಡ್ ಟು ಫುಡ್, ಅಂದ್ರೆ ಬುಲಿಮಿಯಾ ನರ್ವೋಸಾ ಅಂತ ಹೇಳ್ತಾರೆ, ಅನುರೆಕ್ಸಿಯಾ ಅಂತ ಹೇಳ್ತಾರೆ. ಸೊ ಇದೆಲ್ಲದಕ್ಕೂ ನೀವು ಹೇಗೆ ಚಿಕಿತ್ಸೆ ನೀಡ್ತೀರಾ? ಫುಡ್ ರಿಲೇಟೆಡ್ ಡಿಸಾರ್ಡರ್ಸಿಗೆ ಎಲ್ಲ ಡಯಟ್ ಸೇರುವುದೇ ಕಷ್ಟ. ಒಂದು ಕಾಯಿಲೆಯಲ್ಲಿ ಅವರಿಗೆ ಒಂಚೂರು ಜಾಸ್ತಿ ತಿನ್ಬಿಟ್ರೆ ವೇಟ್ ಗೇನ್ ಆಗ್ತೀನಿ ಅಂತ ಒಂದು ಹೆದರಿಕೆ ಇರುತ್ತೆ. ಸೊ ಅಂಥವರಿಗೆಲ್ಲ ಸುಮಾರು ಡಯಟ್ ಅಂತ ಹಾಕ್ಬಿಟ್ರೆ ಇನ್ನೂ ಸಣ್ಣ ಆಗಿಬಿಟ್ಟು ಇನ್ನೂ ಮಸಲ್ ಲಾಸ್ ಆಗಿಬಿಟ್ಟು ಅವ್ರದಲ್ಲಿ ಸ್ವಲ್ಪ ಡಾಕ್ಟರ್ ಇದು ತುಂಬ ಕ್ಲೋಸ್ ಮಾನಿಟರಿಂಗಲ್ಲೇ ಆಗಬೇಕಾಗ್ತದೆ. ಬಟ್ ಅವರಿಗೂ ಡಯಟ್ ಇಂಪಾರ್ಟೆಂಟ್. ಈಗ ಲೈಕ್ ಅನುರೆಕ್ಸಿಯಾ ಅಂತ ಹೇಳ್ತಾರಲ್ಲ, ಅಂದ್ರೆ ಅವರಿಗೆ ನಾನು ವೆಯ್ಟ್ ಗೈನ್ ಆಗ್ತೀನಿ ಅಂತ ಭಯ ಇರುತ್ತೆ. ಹೌದು. ಸೊ ಅವ್ರು ಅದಕ್ಕೆ ಹಸಿವನ್ನ ಕಂಟ್ರೋಲ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ, ತಿನ್ನೋದೇ ಇಲ್ಲ. ಹೌದು. ಅವರಿಗೆ ಒಂದು ಆಸ್ಪೆಕ್ಟ್, ಅವರಿಗೆ ಎಜುಕೇಶನ್ ಲ್ಯಾಕಿಂಗ್ ಇರ್ತದೆ. ನಾನು ಇದು ತಿನ್ಬಿಟ್ರೆ ದಪ್ಪ ಆಗ್ತೀನಿ ಅಂತ ಒಂದು ಭಯನೂ ಇರ್ತದೆ, ಅದರಿಂದ ಸ್ಟ್ರೆಸ್ಸು ಆಗ್ತದೆ. ಸೊ ಅವರಿಗೆ ಏನು ತಿಂದರೆ, ಹೇಗೆ ತಿಂದರೆ ದಪ್ಪ ಆಗುದಿಲ್ಲ ಅಂತ ಹೇಳ್ಕೊಟ್ಟು ಡಯಟನ್ನು ಚೇಂಜ್ ಮಾಡಿಕೊಟ್ಟು ಅವರಿಗೆ ಹೆಲ್ಪ್ ಮಾಡಿ. ನಮ್ಮ ಇದರಲ್ಲಿ ಫಿಲಾಸಫಿಲಿ ಹೇಗೆ ಅಂದರೆ, ಒಬ್ರ ಕೈಲಾಗಲ್ಲ, ಮಾನಸಿಕ ಕಾಯಿಲೆ ಇದ್ದವರು ಅವ್ರ ಜೊತೆ ಒಬ್ರು ಕೇರ್ ಟೇಕರ್ ಅಥವಾ ಕೇರ್ ಗಿವರ್ ಇರ್ತಾರೆ. ತಾಯಿ ತಂದೆ ಇರ್ಬೋದು, ಹಸ್ಬೆಂಡ್ ವೈಫ್ ಇರ್ಬೋದು, ಮಕ್ಕಳಿರ್ಬೋದು, ಯಾರೇ ಒಬ್ರು, ಅವರು ಸೇರ್ಕೊಂಡು ಒಟ್ಟಿಗೆ ಮಾಡಿದಾಗ ಅವರಿಗೆ ಅಲೋನ್ ಫೀಲಿಂಗ್ ಇರಲ್ಲ. ಇಲ್ಲದಿದ್ರೆ ನಾನು ಒಬ್ಳೆ, ಮೊದಲೇ ಆ ಕಾಯಿಲೆಯಿಂದಾಗಿ ಅವರಿಗೆ ತುಂಬಾ ನಾವೊಬ್ಬರೇ ಆಗ್ಬಿಟ್ಟಿದೀವಿ ಅಂತ ಇರ್ತದೆ. ಅದರ ಮೇಲೆ ಡಯಟನ್ನು ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಒಂಥರ ಬೇರೆ ಮಾಡಿದ್ರೆ ಇನ್ನೂ ಅವರಿಗೆ ಅದು ಮಾನಸಿಕವಾಗಿ ಎಫೆಕ್ಟ್ ಆಗ್ತದೆ. ಸೊ ನಾವೇನು ಹೇಳೋದಂದ್ರೆ, ಯಾರೋ ಇನ್ನೊಬ್ರು ಅಷ್ಟೇ ಸ್ಟ್ರಿಕ್ಟ್ ಆಗಿ, ಅಷ್ಟೇ ಸೀರಿಯಸ್ ಆಗಿ ಡಯಟ್ ಫಾಲೋ ಮಾಡಿದ್ರೆ ಒಳ್ಳೆಯದು. ಓಕೆ. ಈಗ ಪೋಷಿಣಿ ಅವರೇ, ಇನ್ನೊಂದು ಮಕ್ಕಳಲ್ಲಿ ಜಾಸ್ತಿ ಜಂಕ್ ಫುಡ್ ಕಲ್ಚರ್ ಜಾಸ್ತಿ ಆಗಿದೆ. ಅದನ್ನು ಲೈಕ್ ಕೆಲವೊಂದ್ಸಲ ಸ್ಟ್ರೆಸ್ ರಿಲೇಟೆಡ್ ಅಂತ ಹೇಳ್ತಾರೆ, ಅದು ನಿಜಾನಾ? ಹೌದು. ಈಗಿನ ಕಾಲದ ಮಕ್ಕಳಿಗೆ ತುಂಬ ಟಿವಿ ಎಕ್ಸ್ಪೋಷರ್ ಆಗಿದೆ. ನಿಮಗೆ ಅಭ್ಯಾಸ ಇರ್ಬೋದು, ಏನಾರ ಒಂದು ಟಿವಿಲಿ ನೋಡಿ ಸ್ವಲ್ಪ ನಮ್ಮ ಮನಸ್ಸಿಗೆ ಡಿಸ್ಟರ್ಬ್ ಆದರೆ ಒಳ್ಳೆ ನಿದ್ದೆ ಬರೋದಿಲ್ಲ. ಅಥವಾ ಟಿವಿಲಿ ನಾವು ಏನಾರೋ ತುಂಬ ಎಕ್ಸೈಟಿಂಗ್ ಆಗಿ ನೋಡಿದರೆ ಕಾಮ್ ಡೌನ್ ಆಗಿ ಮತ್ತೆ ಮಲಗಲಿಕ್ಕೆ ಟೈಮ್ ತಗೊಳ್ತದೆ. ಈ ರೀತಿ ಮಕ್ಕಳಿಗೆ ಈಗ ಸಿಗ್ತಾ ಇರೋ ಎಕ್ಸ್ಪೋಜರ್ ಫೋನಿಂದ ಇರ್ಬೋದು, ಟಿವಿಯಿಂದ ಇರ್ಬೋದು, ಲ್ಯಾಪ್ಟಾಪಿಂದ ಇರ್ಬೋದು, ಅಥವಾ ಕಾನ್ಸ್ಟೆಂಟ್ ಸೌಂಡ್ಸ್ ಇರ್ಬೋದು. ಈ ಕಾರಣ ಏನಾಗುತ್ತೆ, ದೇ ಆರ್ ಆಲ್ವೇಸ್ ವೆರಿ ಎಕ್ಸೈಟೆಡ್. ಆ ಎಕ್ಸೈಟ್ಮೆಂಟ್ ಒಂದು ಮಕ್ಕಳಲ್ಲಿ ತುಂಬ ಸ್ಟ್ರೆಸ್ ಇರ್ತದೆ. ಆ ಎಕ್ಸೈಟ್ಮೆಂಟ್ ಹೊರಗೆ ಹೋಗ್ಬೇಕು, ಆಟ ಆಡಬೇಕು, ಪಾರ್ಕಿಗೆ ಹೋಗಬೇಕು. ಇವಾಗ ಒಂದು ಕಾಂಟ್ರಾಇಂಡಿಕೇಶನ್ ಏನಂದ್ರೆ, ನಾವು ಸೆಡೆಂಟ್ರಿ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿರೋರಲ್ಲಿ ಜಾಸ್ತಿ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್. ಅದೇ ಯಾರೆಲ್ಲ ಕೆಲಸದಲ್ಲಿ ಎಂಗೇಜ್ ಆಗಿರ್ತಾರೆ ಅವರಿಗೆ ಬೇರೆ ಕಡೆ ಯೋಚನೆ ಮಾಡೋ ಇದಿರಲ್ಲ, ಅವಕಾಶನೇ ಇಲ್ಲ. ಲೈಕ್ ರೈತರು ಅಂತ ಹೇಳಿದ್ರೆ, ಕೂಲಿ ಕೆಲಸ ಮಾಡೋರು, ದೇ ಆರ್ ವೆರಿ ಮಚ್ ಫೋಕಸ್ಡ್ ಇನ್ ದೇರ್ ವರ್ಕ್. ನಮಗೆ ಯೋಚನೆಗಳೆಲ್ಲ 100 ಡೈರೆಕ್ಷನಲ್ಲಿ ಓಡ್ತಾ ಇರ್ತವೆ. ಸೊ ಹಲವಾರು ಸ್ಟ್ರೆಸ್ಗಳು. ಈಗ ಮಕ್ಕಳಿಗೂ ಅಷ್ಟೇ, ಕುತ್ಕೊಂಡಲ್ಲೇ ಕುತ್ಕೊಂಡಿರ್ತಾರೆ ಮಕ್ಕಳು, ಒಳಗಡೆನೆ ಮೊಬೈಲ್ ಇಲ್ಲಾಂದ್ರೆ ಟಿವಿ.
ಅದು ಬಿಟ್ಟರೆ ಬೇರೆ ಪ್ರಪಂಚನ ಇಲ್ಲ. ಈಗ ಸಪೋಸ್ ನೀವು ಹೇಳ್ದಂಗೆ ಅವ್ರು ಪಾರ್ಕಿಗೆ ಹೋದ್ರು, ಆಟ ಆಡಕ್ಕೆ ಹೋದ್ರು, ಸೊ ದೇ ಡೋಂಟ್ ಹ್ಯಾವ್ ಟೈಮ್ ಟು ಥಿಂಕ್ ಎನಿಥಿಂಗ್ ಎಲ್ಸ್. ಸೂಪರ್ವಿಷನ್ ಬೇಕು. ದೊಡ್ಡವ್ರಿಗೆ ಟೈಮ್ ಆಗೋದಿಲ್ಲ, ಅವ್ರಿಗೆ ಮೀಟಿಂಗ್ ಇರುತ್ತೆ, ಕೆಲಸ ಇರುತ್ತೆ. ಹೌದು, ಅವರನ್ನೇ ನೋಡ್ಕೊಳ್ಳೋರು. ಯಾಕಂದ್ರೆ ಮಕ್ಕಳು ಬೀಳ್ತಾರೆ ಎದ್ದೇಳ್ತಾರೆ, ಒಂದು ಕಣ್ಣಂತೂ ಇಟ್ಟಿರ್ಲೇಬೇಕಾಗ್ತದೆ. ಕರೆಕ್ಟ್. ಸೊ ಈ ಸಂದರ್ಭಕ್ಕಾಗಿ ಮಕ್ಕಳಿಗೆ ತುಂಬ ಸ್ಟ್ರೆಸ್ ಆಗ್ತಾ ಇದೆ. ಯಾಕಂದರೆ ಆ ಗ್ರೋಯಿಂಗ್ ಏಜಲ್ಲಿ ಒಂದು ಕಡೆ ಕುತ್ಕೊಳ್ಳೋದಕ್ಕೆ ಅವರಿಗೆ ಒಳ್ಳೇದು ಅನ್ಸೋದಿಲ್ಲ. ಅವರಿಗೆ ಏನೋ ಒಂದು ಅಲ್ಲೇನೋ ಬಿತ್ತು ಹೋಗಿ ನೋಡೋದು, ಅಲ್ಲೇನೋ ಹಿಂಗೆ ಅಲ್ಲಾಡ್ತಾ ಇದೆ ಅದನ್ನು ಓಡೋಗಿ ನೋಡೋದು, ಇನ್ನೊಂದು ಕಡೆ ಇನ್ನೇನೋ ಕಾಣಿಸ್ತು ಅಲ್ಲಿ ಹೋಗಿ ನೋಡೋದು. ಕ್ಯೂರಿಯಾಸಿಟಿ ಈ ಏಜಲ್ಲಿ ತುಂಬ ಇರ್ತದೆ. ಹೌದು. ಆದರೆ ಒಂದು ಕಡೆ ಕಟ್ ಹಾಕಿದ್ದಾಗ ಅದೇನು ಹೇಳ್ತಾ ನರ್ವಸ್ ಎನರ್ಜಿ ಹೌದು ಎಲ್ಲಿ ಹೋಗ್ತದೆ ಅಂತ. ಆಗ ತುಂಬ ಹೈಪರ್ ಆಕ್ಟಿವ್ ಆಗಿರೋದು ಅಥವಾ ತುಂಬ ರೆಸ್ಲೆಸ್ ಆಗೋದು ಮಕ್ಕಳು ಈ ರೀತಿ. ಮತ್ತು ಎಷ್ಟು ನೀವೇ ನೋಡಿರ್ಬೋದು, ಮಕ್ಕಳಿಗೆ ಏನಾರು ಟಿ ವಿ ಹಾಕ್ಬಿಟ್ರೆ 2 ನಿಮಿಷ ಹಿಂದೆ ಅಲ್ಲಿ ಇಲ್ಲಿ ಕುಣ್ಕೊಂಡು ಆಟ ಆಡಿರೋರು ಬಂದು ಸುಮ್ಮನೆ ಟಿ ವಿ ಮುಂದೆ ಕೂತ್ ಬಿಡ್ತಾರೆ. ಇದೇನು ಮಾಡ್ತಾ ಇದೆ, ಆ ಎನರ್ಜಿ ಎಲ್ಲಿ ಎಕ್ಸ್ಪೆಂಡಿಚರ್ ಆಗ್ತಾ ಇಲ್ಲ, ಬಾಡಿ ಒಳಗೂ ಸ್ಟ್ರೆಸ್ ಆಗ್ತದೆ, ಬಾಡಿ ಒಳಗೂ ಇಂಬ್ಯಾಲೆನ್ಸ್ ಆಗ್ತದೆ. ಸೊ ಎನರ್ಜಿ ವಿಚ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಬಾಡಿ ದಟ್ ಹ್ಯಾಸ್ ಟು ಬಿ ಸ್ಪೆಂಟ್ ಅಲ್ವಾ. ಅದು ಒಳಗಡೆನೆ ಸ್ಟೋರ್ ಆಗಿದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಹೌದು, ಫ್ಯಾಟ್ ಇಸ್ ನಥಿಂಗ್ ಬಟ್ ಅ ಸ್ಟ್ರೆಸ್ ಅಂತ ಅಲ್ವಾ. ಹೌದು, ಅದಕ್ಕೆ ಮಕ್ಕಳಲ್ಲಿ ಇವಾಗ ಚೈಲ್ಡ್ಹುಡ್ ಒಬೆಸಿಟಿ ಅದೆಲ್ಲ ಜಾಸ್ತಿ ಆಗಿರೋದು. ಮಾನಸಿಕ ಕಾಯಿಲೆಗೂ ಇನ್ನೊಂದು ಕಾರಣ ಇದೆ ಮಕ್ಕಳಲ್ಲಿ. ಅವ್ರಿಗೆ ಎಮೋಷನ್ಸ್ ನ ಹೊರಗೆ ಬರ್ಲಿಕ್ಕೆ ಬಿಡುವುದಿಲ್ಲ. ಈಗ ಅವರಿಗೆ ಕೋಪ ಆಗ್ತದೆ, ಕೋಪ ಆದಾಗ ಅವರು ಕೋಪ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಕೋಪ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಯಾರೋ ಒಬ್ರು ಬೈಯೋದಾಗ್ಲಿ ಅಥವಾ ಇನ್ನೇನೋ ಹೇಳೋದಾಗ್ಲಿ, ಇದು ಕೋಪ ಆಗ್ತದೆ, ನಮಗೂ ಆಗ್ತದೆ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಹೇಳ್ಕೊಡ್ಲಿಕ್ಕೆ ನಮ್ಮ ಹತ್ರ ಪೇಷನ್ಸ್ ಇರೋದಿಲ್ಲ ಅಥವಾ ಟೈಮ್ ಇರೋದಿಲ್ಲ. ಕರೆಕ್ಟ್. ಈ ರೀತಿಯಿಂದಾನು ಲಾಟ್ ಆಫ್ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ. ಯಾಕಂದ್ರೆ ಮಕ್ಕಳು ಒಂದೊಂದ್ಸತಿ ಏನೋ ಹೇಳ್ಕೋಬೇಕು, ಹೇಳ್ಕೊಳಕ್ ಗೊತ್ತಿರಲ್ಲ, ಅದನ್ನು ಸ್ಟ್ರೆಸ್ ಕ್ರಿಯೇಟ್ ಆಗಿಬಿಟ್ಟು. ಆ್ಯಂಡ್ ಈಗ ಎಲ್ಲರೂ ಮಕ್ಕಳಿಗೆ 3 ಊಟ 3 ಸ್ನ್ಯಾಕ್ಸು ತುಂಬ ಜಾಸ್ತಿ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಕರೆಕ್ಟ್ ನ್ಯೂಟ್ರಿಷನ್ ಮೇಲೆ ಫೋಕಸ್ ಮಾಡಿಬಿಟ್ಟು ಸಫಿಷಿಯೆಂಟ್ ಅಮೌಂಟ್ ಆಫ್ ಪ್ರೋಟೀನ್ಸ್, ಫ್ಯಾಟ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಕೊಟ್ಟರೆ ಮಕ್ಕಳಿಗೆ 3 ಊಟ ಸಾಕಾಗ್ತದೆ. ತಾಯಿ ತಂದೆಯವರಿಗೂ ಕೆಲಸ ಕಡಿಮೆ, ಮನೇಲೂ ಕೆಲಸ ಕಡಿಮೆ. ಹೌದು. ಆ್ಯಂಡ್ ಕರೆಕ್ಟಾಗಿ ಮೀಲ್ ಪ್ಲಾನ್ ಮಾಡಿಬಿಟ್ಟು ಸ್ವಲ್ಪ ಹೌದು ಕಷ್ಟ ಆಗ್ಬೋದು, ಯಾಕಂದ್ರೆ ಅಡ್ಯಾಪ್ಟ್ ಮಾಡಕ್ಕೆ ಆಕ್ಚುಲಿ ಟೈಮ್ ಕನ್ಸ್ಯೂಮಿಂಗ್ ಇಲ್ಲ. 3 ಸ್ನ್ಯಾಕ್ 3 ಊಟ ಅಂತ ನಾವು ಯೋಚನೆ ಮಾಡ್ಬೇಕಂದ್ರೆ ಅದು ಟೈಮ್ ಕನ್ಸ್ಯೂಮಿಂಗ್. ಓಕೆ, ಅದರಲ್ಲಿ ಶಾರ್ಟ್ಕಟ್ ಹುಡ್ಕೊಂಡು ಹೋಗಿ ಜಂಕ್ ಫುಡ್ ಕೊಡಕ್ಕೆ ಶುರು ಮಾಡಿರೋದು. ಬಟ್ ನಾವು ಫುಡ್ಡನ್ನೇ ಮೇನ್ ಮಾಡಿಬಿಟ್ರೆ ಸ್ನ್ಯಾಕ್ ಇದ್ ನೆಸೆಸಿಟಿನೇ ಇರೋದಿಲ್ಲ. ಪೋಷಿಣಿ ಅವರೇ, ಅಡಿಕ್ಷನ್ಸ್ ಅಂತ ಹೇಳಿದಾಗ ಆಲ್ಕೋಹಾಲ್ ಅಡಿಕ್ಷನ್ಸ್ ಅಂಥವರಿಗೂ ನೀವು ಡಯಟ್ ಪ್ಲಾನ್ ಮಾಡಿ ಕೊಡ್ತೀರಾ? ಅಂಥವರಿಗೆ ಡಯಟಲ್ಲಿ ಹೋದಾಗ ಸ್ವಲ್ಪ ಎಸ್ಪೆಷಲಿ ಕೀಟೋಸಿಸ್ಸಿಗೆ ಹೋದಾಗ ಅವರಿಗೆ ಅಡಿಕ್ಷನ್ನ ಓವರ್ಕಮ್ ಮಾಡೋ ಅಬಿಲಿಟಿ ಸ್ವಲ್ಪ ಬೆಟರ್ ಆಗ್ತದೆ. ಬಟ್ ಡಿ ಅಡಿಕ್ಷನ್ ಮಾಡೋಕ್ಕೆ ದೇ ಹ್ಯಾವ್ ಟು, ಅವ್ರು ಏನೇನು ಮಾಡಬೇಕು, ಅವ್ರು ಏನೇನು ಫೇಸ್ ಮಾಡಬೇಕು, ಅದಕ್ಕೆ ದೇರ್ ಇಸ್ ನೋ ಎಸ್ಕೇಪ್. ಡಿ ಅಡಿಕ್ಷನ್ ಮಾಡ್ತಾ ವಿಡ್ರಾಲ್ಸ್ ಬರ್ತದೆ, ಚಿಲ್ಸ್ ಬರುತ್ತೆ, ಏನೇನು ಆಗ್ತದೆ ಅಲ್ಲ ಅದೆಲ್ಲ ದೇ ಹ್ಯಾವ್ ಟು ಫೇಸ್ ಇಟ್. ಬಟ್ ಸ್ವಲ್ಪ ಈಗ ಎಷ್ಟೊಂದು ಜನ 1 ವಾರ ಮಾಡದೆ ಬಿಟ್ಬಿಟ್ಟೆ, ಆ ಇನ್ಸ್ಟೆಬಿಲಿಟಿ ಏನಿದೆಯಲ್ಲ ಅದ್ರ ಸ್ವಲ್ಪ ಸ್ಟೆಬಿಲಿಟಿ ತರಕ್ಕೆ ಡಯಟ್ ಹೆಲ್ಪ್ ಮಾಡ್ತದೆ. ಅಂದರೆ ವಿಡ್ರಾಲ್ ಸಿಂಪ್ಟಮ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಡಯಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ, ವಿಡ್ರಾಲ್ ಸಿಂಪ್ಟಮ್ಸ್ ಇಸ್ ವಿಡ್ರಾಲ್ ಫ್ರಮ್ ದಿ ಸಬ್ಸ್ಟೆನ್ಸ್ ದಟ್ ದೇ ಆರ್ ಡಿ-ಅಡಿಕ್ಟೆಡ್. ದೆನ್ ನ್ಯೂಟ್ರಿಷನ್ ಪ್ಲಾನ್ ಮಾಡೋದು ಏನಕ್ಕೆ ಅವರಿಗೆ? ವೆರಿ ಗುಡ್ ಕ್ವೆಶ್ಚನ್. ನ್ಯೂಟ್ರಿಷನ್ ಅವರಿಗೆ ಯಾಕೆ ಬೇಕಾಗತ್ತೆ ಅಂದರೆ ಅವ್ರದ್ದು ಮನ್ಸು ಗಟ್ಟಿ ಮಾಡಲಿಕ್ಕೆ ಅಥವಾ ಅವ್ರದ್ದು ಗಟ್ಟಿ ಮಾಡಲಿಕ್ಕೆ ಅಥವಾ ಅವ್ರದ್ದು ಫಿಸಿಕಲ್ ಎಬಿಲಿಟಿ ಗಟ್ಟಿ ಮಾಡಿ, ಮೈಂಡ್ ಕಾಮ್ ಡೌನ್ ಮಾಡೋಕ್ಕೆ. ಅಡಿಕ್ಷನ್ ಯಾಕೆ ಆಗಿರುತ್ತೆ, ಸ್ಟ್ರೆಸ್ ಇಂದ ಎಲ್ಲೋ ಶುರು ಆಗಿರುತ್ತೆ. ಕರೆಕ್ಟ್. ಏನೋ ಒಂದು ಯಾರೋ ತೀರ್ ಹೋದಾಗ ಶುರು ಆಗಿರುತ್ತೆ ಅಥವಾ ಇನ್ನೇನೋ ಹೀಗೆ ಈ ರೀತಿನೇ ಶುರು ಆಗೋದು ಜನರಲಿ ಅಡಿಕ್ಷನ್ಸ್. 1 ಸತಿ 2 ಸತಿ ಅನ್ಕೊಂಡು ಅದು ಮತ್ತೆ ನೋಡಿದ್ರೆ ದಿನ ಆಗುತ್ತೆ. ಆಮೇಲೆ ಎಷ್ಟು ಮಟ್ಟಕ್ಕೆ ಬರುತ್ತೆ ಅಂದರೆ ಮೀಟಿಂಗಲ್ಲಿ ಒಂಚೂರು ರೇಗಾಡ್ಬಿಟ್ರೆ ಹೊರಗೆ ಹೋಗಿ ಐದರ್ ಸ್ಮೋಕಿಂಗ್ ಆರ್ ಎನಿ ವಾಟ್ ಎವರ್ ದಿ ಅಡಿಕ್ಷನ್ ಇಟ್ ಇಸ್. ಆ ರೀತಿ ನಾವು ನೋಡಿದಾಗ ಅವರಿಗೆ ಆ ಸ್ಟ್ರೆಸ್ ಕಡಿಮೆ ಮಾಡೋಕ್ಕೆ ಆಹಾರ ಹೆಲ್ಪ್ ಆಗುತ್ತೆ, ಮೈಂಡ್ ಕಾಮ್ ಡೌನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು ಫಸ್ಟೇ ಹೇಳ್ದಲ್ಲ, ಅಬಿಲಿಟಿ ಟು ಹ್ಯಾಂಡಲ್ ಸ್ಟ್ರೆಸ್ ಬೆಟರ್ ಆದ ಕೂಡಲೇ ಡಿ ಅಡಿಕ್ಷನ್ ಮಾಡ್ಬೋದು ಅಂತ ಆ ಸ್ಟ್ರೆಸ್ ಬರಲ್ಲ.
ಓಕೆ, ಈಗ ನೀವು ತುಂಬಾ ಜನ ರೋಗಿಗಳಿಗೆ ಪ್ಲಾನ್ ಮಾಡಿ ಕೊಡ್ತಿದ್ದೀರಾ, ಡಯಟ್ ಪ್ಲಾನ್ಸ್. ಎಷ್ಟು ದಿನದ ಒಳಗಡೆ ರೋಗಿಗಳಲ್ಲಿ ಬದಲಾವಣೆಗಳು ಕಾಣಿಸ್ತವೆ? ಯೂಶಲಿ ಆಹಾರದ ಬಗ್ಗೆ, ಬರೀ ಆಹಾರದ ಬಗ್ಗೆ ಫೋಕಸ್ ಮಾಡೋದು ಕಡಿಮೆ. ಮಾನಸಿಕ ರೋಗಿಗಳಲ್ಲಿ ಚಿಕಿತ್ಸೆ ಇರುತ್ತೆ, ಎಕ್ಸಸೈಸ್ ಇರುತ್ತೆ, ಆಮೇಲೆ ಅವರಿಗೆ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಕೊಡ್ಬೋದು. ಸೊ ಈ ಥರ ಎಲ್ಲ ಇರುತ್ತೆ, ಕೌನ್ಸಿಲಿಂಗ್ ಇರುತ್ತೆ. ಬಟ್ ವೆನ್ ಯು ಆ್ಯಡ್ ಫುಡ್ ಕಾಂಪೊನೆಂಟ್ ಇಂಟು ಇಟ್, ಸೊ ಎಷ್ಟು ದಿನದ ಒಳಗಡೆ ಬೇಗನೆ ರಿಕವರಿ ಆಗ್ಬೋದು ಅವರು? ಹೌದು. ಸೊ ನೀವು ನೋಡಿದ ಪ್ರಕಾರ ಎಷ್ಟು ದಿನ, ಅಂದ್ರೆ ಕಡಿಮೆ ದಿನದೊಳಗಡೆ ರಿಕವರಿ ಆಗೋದನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ? ತುಂಬಾ ಅಬ್ಸರ್ವ್ ಮಾಡಿದೀವಿ. ಮತ್ತೆ ಅವರಿಗೆ ಡಿಫ್ರೆನ್ಸ್ ಎಷ್ಟು ದಿನದಲ್ಲಿ ಗೊತ್ತಾಗ್ತದೆ ಅಂತ ನಾವ್ ಹೇಳೋದು ಫಸ್ಟ್ ಊಟದಿಂದಾನೇ ಗೊತ್ತಾಗ್ತದೆ. ಬಟ್ ಒಬ್ರಿಗೆ ತಿಳುವಳಿಕೆ ಬರೋ ತನಕ ಒಂದು 15-20 ದಿನ ಆಗ್ತದೆ. ಓ ಹೌದು, ಏನೋ ಒಂದು ವ್ಯತ್ಯಾಸ ಆಗ್ತಾ ಇದೆ ಅಂತ ಗೊತ್ತಾಗಷ್ಟು. ಬಟ್ ಚಿಕಿತ್ಸೆ ಕಂಪ್ಲೀಟ್ಲಿ ಅವರಿಗೆ ಔಷಧಿನೂ ಇಲ್ಲ, ಈಗ ನಾನು ನಾರ್ಮಲ್ ಆದೆ, ಅದು ಟೈಮ್ ತಗೊಳ್ತದೆ. ಅದು ಇಟ್ ಡಿಪೆಂಡ್ಸ್ ಆನ್ ಹಿಸ್ಟ್ರಿ, ಇಟ್ ಡಿಪೆಂಡ್ಸ್ ಆನ್ ಡಿಸೀಸ್, ಇಟ್ ಡಿಪೆಂಡ್ಸ್ ಆನ್ ಜೆನೆಟಿಕ್ಸ್. ಅದರ ಮೇಲೆ ಹೇಗೆ ಎಷ್ಟು ದಿನ ಏನು ಅಂತ ಹೋಗ್ತದೆ. ಆದರೆ ನಮ್ಮದು ಪ್ರತಿಯೊಂದು ಮಾನಸಿಕ ಕಾಯಿಲೆ ಇದ್ದವರು ಈಗವರೆಗೂ ಎಷ್ಟೇ ವರ್ಷ ಆದರೂ ಏನು ಬೇಕಾದ್ರೂ ಹಾಕ್ಕೊಳ್ಳಿ, ನನಗೀಗ ಹೇಗೆ ಎಷ್ಟು ಒಳ್ಳೆ ಫೀಲ್ ಆಗ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ ನಾನಂತ ಅನ್ನಿಸ್ಕೋತಾ ಇದ್ದೀನಿ, ಅದಕ್ಕೆ ನಾನು ಈ ಡಯಟ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆರಾಮಾಗಿ ಹೇಳ್ತಾರೆ. ಓಕೆ, ಇದು ತುಂಬಾ ಲೆಸ್ ಡಿಸ್ಕಸ್ಡ್ ಟಾಪಿಕ್ ಅಂತ ಅನ್ಸುತ್ತೆ. ಮಾನಸಿಕ ರೋಗಿಗಳಲ್ಲಿ ಆಹಾರ ಕ್ರಮ, ಇದಕ್ಕೆ ಏನಾದರೂ ರಿಸರ್ಚ್ಗಳು ನಡೆದಿದೆಯಾ? ಬಹಳ ರಿಸರ್ಚ್ಗಳು ನಡೀತಾ ಇದೆ. ಇನ್ಫ್ಯಾಕ್ಟ್ ಡಾಕ್ಟರ್ ಜಾರ್ಜಿಯಾ ಈಡ್ ಕೆಳಗೆ ನಾನು ಕಲ್ತವಳು. ಅವರು ಫ್ರಾನ್ಸಲ್ಲಿ, USA ತುಂಬ ರಿಸರ್ಚ್ ಮಾಡ್ತಾ ಇದ್ದಾರೆ, ಕ್ಲಿನಿಕಲ್ ರಿಸರ್ಚ್ ಮಾಡ್ತಾ ಇದ್ದಾರೆ. ಸ್ಕಿಜೋಫ್ರೀನಿಯಾ ಆಗಿರ್ಬೋದು, ಬೈಪೋಲಾರ್ ಆಗಿರ್ಬೋದು, ಇಂಥವ್ರನ್ನ ಪ್ರಾಪರ್ ಕ್ಲಿನಿಕಲ್ ಟ್ರಯಲ್ಸ್ ನಡೆಸ್ತಾ ಇದ್ದಾರೆ. ಆ್ಯಂಡ್ ಒಳ್ಳೆ ರಿಸಲ್ಟ್ ಬಂದಿದೆ. ಅದ್ರ ಬಗ್ಗೆ ನೀವು metabolic-mind.org ಅಲ್ಲಿ ಹುಡುಕಿದ್ರೆ ಗೊತ್ತಾಗ್ತದೆ. ಯಾಕಂದರೆ ಅದು ಕಂಪ್ಲೀಟ್ಲಿ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಯಾರೇ ಒಬ್ಬರು ಪ್ರಾಕ್ಟಿಷನರ್ ಆಗಿರ್ಬೋದು, ಸೈಕ್ಯಾಟ್ರಿಸ್ಟ್ ಆಗಿರ್ಬೋದು, ಅವರ ಪೇಷಂಟಿಗೆ ಇನ್ನೊಂದು ನಾನು ಮೆಥಡಲ್ಲಿ ಒಂದು ಸ್ವಲ್ಪ ಆರಾಮ ಮಾಡೋಣ ಅಂತ ಅನಿಸಿದ್ರೆ ಇನ್ನೇನು, ಯಾಕಂದರೆ ಒಬ್ಬೊಬ್ಬರಿಗೆ ಮೆಡಿಸಿನ್ ಏನೇ ಕಾಂಬಿನೇಷನ್ ಮಾಡಿದ್ರು ವರ್ಕ್ ಆಗೋದಿಲ್ಲ. ಕರೆಕ್ಟ್. ಅಂಥವರಿಗೆ ಡಯಟ್ನ ಟ್ರೈ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಹೋಗಿ ತಿಳುವಳಿಕೆ ತಗೊಂಡು ಮತ್ತೆ ಏನೋ ದೇ ಕ್ಯಾನ್ ಅಡ್ಯಾಪ್ಟ್ ಟು ಇಟ್. ಬಹಳ ಬುಕ್ಸ್ ಬರ್ತಾ ಇದೆ ಈಗ, ಅಫ್ಕೋರ್ಸ್ ಜಾಸ್ತಿ ಫಾರಿನಲ್ಲಿ ನಡೀತಾ ಇದೆ. ಅಡಿಕ್ಷನ್ ಬಗ್ಗೆನೂ ಸುಮಾರು ಜನ ಕೆಲಸ ಮಾಡಿದ್ದಾರೆ. ಡಯಟ್ ಫಾರ್ ಅಡಿಕ್ಷನ್, ಡಯಟ್ ಫಾರ್ ಸ್ಕಿಜೋಫ್ರೀನಿಯಾ, ಫಾರ್ ಬೈಪೋಲಾರ್, ಪ್ರತಿಯೊಂದಲ್ಲೂ ಈಗ ಇನ್ನೂ ಬರ್ತಾ ಇದೆ. ಇಟ್ಸ್ ಅ ವೆರಿ ಯಂಗ್ ಸೈನ್ಸ್. ಹಳೆ ಕಾಲದಲ್ಲಿ ಎಪಿಲೆಪ್ಸಿಯಿಂದ ಹಿಡಿದು ಡಯಟ್ ಹಂಗೆ ಕೀಟೋಜೆನಿಕ್ ಡಯಟ್ ಡಿಸೈನ್ ಮಾಡಿದ್ದೆ ಎಪಿಲೆಪ್ಸಿನ ಟ್ರೀಟ್ ಮಾಡ್ಲಿಕ್ಕೆ. ಓಕೆ ಓಕೆ. ಇನ್ ದ 1900s. ಈಗ ಅದು ವೇಟ್ ಲಾಸು, ಫ್ಯಾಟ್ ಲಾಸು ಹಂಗಾಗಿ ಹೋಗಿದೆ. ಬಟ್ ಆಕ್ಚುಲಿ ನ್ಯೂರೋ ಟ್ರಾನ್ಸ್ಮಿಟರ್ ಮೇಲೆ ಕೆಲಸ ಮಾಡಲಿಕ್ಕೆ ಡಯಟನ್ನು ಡಿಸೈನ್ ಮಾಡಿರೋದು. ಅದರದ್ದು ಅಡ್ಯಾಪ್ಟೇಷನ್ಸ್ ಹೇಗೆ ಬೇರೆ ಮಾನಸಿಕ ಕಾಯಿಲೆಗೆ ಯೂಸ್ ಆಗ್ತದೆ ಅಂತ. ಹಾಗಂತ ಕೀಟೋ ಡಯಟ್ ಅಂತ ಹೆಸರು ಕೇಳಿದ್ದೀರಾ, ಡೈರೆಕ್ಟ್ ಆಗಿ ನಾಳೆ ಹೋಗಿ ಶುರು ಮಾಡೋದಲ್ಲ. ಅದಕ್ಕೆ ಯಾರು ಗೈಡ್ ಮಾಡ್ಕೊಂಡು ಮಾಡಬೇಕು. ಯಾಕಂದ್ರೆ ಅದರಲ್ಲಿ ಸರಿಗೆ ಮಾಡದೆ ಹೋದ್ರೆ ಬೇರೆ ತೊಂದರೆ ಆಗ್ಲಿಕ್ಕೂ ಸಹಜ. ಸೊ ಗೈಡೆನ್ಸ್ ಜೊತೆನೆ ಮಾಡಿ. ಸೊ ನೀವು ಮಾನಸಿಕ ರೋಗಿಗಳಿಗೆ ಕೊಡೋ ಇದನ್ನ ಕೀಟೋ ಡಯಟ್ ಅಂತ ಹೇಳ್ತೀರಾ? ಕೀಟೋ ಡಯಟ್ ಅಂತಲ್ಲ, ಬಟ್ ಕೀಟೋಸಿಸ್ ಅಲ್ಲಿ ಇದ್ದಾಗ ಹೆಲ್ಪ್ ಆಗ್ತದೆ ಅವರಿಗೆ. ಒಬ್ಬೊಬ್ಬರಿಗೆ ಕೀಟೋ ಡಯಟ್ ಮಾಡಬೇಕಾಗ್ತದೆ, ಒಬ್ಬೊಬ್ಬರಿಗೆ ಫಾಸ್ಟಿಂಗ್ ಇಂಟರ್ಮಿಟೆಂಟ್ ಆಗಿ ಮಾಡಿಕೊಂಡು ಕೀಟೋಸಿಸ್ ಬಂದ್ರೂ ಸಾಕಾಗ್ತದೆ. ಬಟ್ ಇಟ್ ಮಸ್ಟ್ ಬಿ ಗೈಡೆಡ್. ಇಟ್ ಹ್ಯಾಸ್ ಟು ಬಿ ಗೈಡೆಡ್. ಪೋಷಿಣಿ ಅವರೇ, ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಾನಸಿಕ ತೊಂದರೆಗಳಿಗೂ ಆಹಾರ ಕ್ರಮಕ್ಕೂ ಏನು ಸಂಬಂಧ ಇದೆ, ಹೇಗೆ ಮಾನಸಿಕ ಕಾಯಿಲೆಗಳ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಆಹಾರದ ಮುಖಾಂತರ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ವಿವರಿಸಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಮಾನಸಿಕ ರೋಗಿಗಳಿಗೆ ಆಹಾರ ಕ್ರಮ ಈ ವಿಷಯವಾಗಿ ಇದುವರೆಗೆ ಆಹಾರ ತಜ್ಞರಾದ ಪೋಷಿಣಿ ಅನಂತ ಅಗಸ್ತ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಆಶಾ. ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.